ಎಲ್ಲರಿಗೂ ಹೊಸ ಕತೆಗೆ ನಮಸ್ಕಾರ ಕಣ್ರಪ್ಪ. ನನ್ನ ಹೆಸರು ಚಿಕ್ಕಣ್ಣಮ್ಮ ಅಂತ. ಇವಯ್ಯ ನನ್ನ ಗಂಡ ನಿಂಗೇಗೌಡ ಅಂತ. ನಮಗೆ 2 ಗಂಡು 1 ಹೆಣ್ಣು. ಈಗ ಅವ್ರನ್ನ ಕರೆದು ಪರಿಚಯ ಮಾಡ್ಕೊಟ್ಬಿಡ್ತೀನಿ ರೀ. ಈ ಕಡೆ ಸಣ್ಣಕ್ಕೆ ನಿಂತೇನಲ್ಲಪ್ಪ, ಇವನು ಜಾಕೆಟ್ ಹಾಕೊಂಡು ಇವನು ನನ್ನ ಚಿಕ್ಕ ಮಗ ರುದ್ರ ಅಂತ. ಆ ಕಡೆ ಹೆಗ್ಲ ಮೇಲೆ ಟವಲ್ ಹಾಕೊಂಡಿರೋನು ನನ್ನ ಹಿರಿ ಮಗ ನಂಜೇಗೌಡ. ಈ ಕಡೆ ನಿಂತಿರೋಳು ನಿಂಗಮ್ಮ ನನ್ನ ಮಗಳು. ಯೋ ನನ್ನ ಹಿರಿ ಮಗನಿಗೆ ಒಂದು ಮದುವೆ ಮಾಡಬೇಕಾಗಿತ್ತಲ್ಲ, ಮದುವೆ ವಯಸ್ಸಿಗೆ ಬಂದವನು ಇನ್ನೂ ಎಷ್ಟು ದಿನ ಅಂತ ಹಿಂಗೆ ಬಿಟ್ಕೊ ಹೋಗೋದು ಅನ್ನ. ನಾನು ಕೇಳೋನಿ ಕಮ್ಮಿ ಒಂದು 3-4 ಕಡೆ ಕೇಳೋನಿ. ಹೋಗಿ ನೋಡ್ಕೊ ಬರ್ಬೇಕು. ಬಂಡೂರಲ್ಲಿ ಒಂದು ಹೆಣ್ಣಿದ್ದಂತೆ, ಹೋಗಿ ನೋಡ್ಕೊ ಬರುಮ. ಸರಿ ಆಯಿತು ಹೋಗುಮ. ಇಲ್ಲಾಂದರೆ ನಮ್ಮ ನಿಂಗಿಗೆ ಮಾಡಿಬಿಡುಮ ಫಸ್ಟು. ಹೀಗೆ ಬೇಡ ಸುಮ್ಮನಿರಮ್ಮಿ, ಮಗ ಇನ್ನೂ ಚಿಕ್ಕದು. ಫಸ್ಟ್ ನಮ್ಮ ನಂಜೇಗೌಡಂಗೆ ಮಾಡ್ಬಿಡುಮ, ಆಮೇಲೆ ನೋಡುಮ ನಿಧಾನಕ್ಕೆ. ಹೋಗಿ ನೋಡ್ಕೊ ಬರುಮ ನಾಳೆ ನಾಳಿದ್ರಂಗೆ. ಹೇಳ್ಬಿಡು ಅವನಿಗೆ. ಸರಿ ಆಯಿತು. ಅಲ್ಲ, ಹೊಲದಲ್ಲಿ ಕೂರ್ಗೆ ಹೊಡಿತಾ ಇದ್ದಾರಂತಲ್ಲ, ಹೋಗಿ ನೋಡ್ಕೊ ಬರೋಕ್ಕಿಲ್ಲ? ಆಳುಗಳು ಏನು ನ್ಯಾಯವಾಗಿ ಮಾಡಾರ ನಾವಿಲ್ದೇ ಇದ್ಮೇಲೆ? ಕಣಮಿ, ಈ ಪಟ್ಟಿ ಇಟ್ಟು ಇಕ್ಕಂತ ತಗೊಬಂದ್ಬಿಡು. ಅಲ್ಲಿ ಹೋಗಿ ಏನು ಎತ್ತ ಅಂತ ನೋಡ್ತೀನಿ. ಮಗ ನಂಜಯ್ಯ ಬಲ ಇಲ್ಲಿ. ಏನವ? ಏನಿಲ್ಲ ಕಣ್ ಮಗ, ನಿನಗೆ ನೋಡಿದಾನಂತೆ ನಿಮ್ಮ ಅಪ್ಪ ಬಂಡೂರ್ಲಿ, ಹೋಗಿದ್ದು ಬರುಮ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ನ. ನಿನಗೆ ಹೇಳು ಅಂತ ಹೇಳದ್ನ, ಅದಕ್ಕೆ ಕೂಗ್ದಿ. ನಾಳೆಗೆ ನಾಳಿದ್ರಂಗೆ ಹೋಮ ಅಂತಂದ. ನಾಳೆ ಮಂಗಳವಾರ ಬೇಡ ಅಂತಂದು ನಾನೇ ಬುಧವಾರಕ್ಕೆ ಹೋಗಿದ್ದು ಬರುಮ ಕಣ್ ಮಗ. ಹೋಗಿ ನೋಡ್ಕೊಂಡು ಬರುಮ. ಹಂಗೆ ನಿಮ್ಮ ಅಪ್ಪ ನೋಡಿ ಈಗ ಹೊಲಕ್ಕೆ ಹೋಗೋನೆ. ನೀನು ಹೋಗಪ್ಪ, ಆಳುಗಳಿಗೆ ಅದು ಏನೇನು ಬೇಕು ಏನೇನು ಬೇಡ ಅಂತ ನೋಡ್ಬಿಟ್ಟು ಬಂದು ಹೇಳು. ಇಲ್ಲಾಂದ್ರೆ ಯಾಕೆಲ್ಲಾರು ಹೇಳಿ ಕಳಿಸು, ನಾನು ಬುತ್ತಿ ತುಂಬ್ಕೊಂಡು ಎತ್ಕೊ ಬರ್ತೀನಿ. ಆಳುಗಳಿಗೆ ಅಡುಗೆ ಮಾಡ್ಕೊಂಡು ಹೋಗು ನೀನು. ನಿಮ್ಮ ಅಪ್ಪ ಈಗ ತಾನೇ ಹೋದ್ನ. ಅಲ್ಲ ಕಣವ, ಇನ್ನೂ ತಂಗಿ ಹಂಗೆ ಅವಳೆ. ತಂಗಿಗೆ ಮದುವೆ ಮಾಡ್ಬಿಟ್ಟು ಆಮೇಲೆ ನಾನು ಮದುವೆ ಮಾಡ್ಕೊಂಡಿದ್ರೆ ಆಯ್ತಿತ್ತು. ಬೇಡ ಕಣ್ ಖುಷಿ, ಅದು ಇನ್ನೂ ಚಿಕ್ಕದು. ಚಿಕ್ಕವಳಿಗೆ ಈಗ ಎಷ್ಟು ಬೇಗ ಯಾಕೆ ಮದುವೆ ಮಾಡೋದು? ಹೋಗು, ಫಸ್ಟು ಮನೆಗೆ ಒಂದು ಸೊಸೆ ಬರಲಿ, ಆಮೇಲೆ ಅವಳಿಗೆ ನೋಡುಮ. ಸರಿ ಕಣವ, ಆಯಿತು. ನಿಂಗೆ ನಿಂಗೆ ಏನವ? ಹೋಗು, ಬಿರ್ಬಿರ್ನೆ ಒಲೆ ಉರಿಯಕ್ಕೂ ಬರ್ತೀನಿ. ಇದನ್ನೇನಪ್ಪ, ಆಳುಗಳಿಗೆ ಅಡುಗೆ ಮಾಡ್ಕೊತಕ್ಕ ಹೋಗ್ಬೇಕು. ತರಕಾರಿ ಗಿರ್ಕಾರಿ ಹೆಚ್ಕೊಡುವಂತ ನಡಿ. ಸರಿ ಆಯಿತು ಬಾ. ಕಸ ಸಾವಿರ ಇದೆಯಾ ಇಂಚರಿ ಕೊಟ್ಟಿಗೆಲಿ? ಒತ್ತಾರೇನೆ ಹೇಳಿದ್ನಲ್ಲ 1000 ಇನ್ನೂ ಇಲ್ವೋ? 1000 ಕಣವ. ಸರಿ ಆಯಿತು ನಡಿ, ಬರ್ತೀನಿ. ಎಲ್ಲ ಕೊಯ್ಕೊಂಡು ಇದು ಮಾಡ್ತಾ ಇರು. ನಾನು ಬಂದು ಸಾಂಬಾರು ಗಿಂಬಾರು ಮಾಡ್ಬಿಟ್ಟು ಪಾಟಿ ಮುದ್ದೆ ಒಯ್ಕೊಂಡು ಎತ್ಕೊಯ್ತೀನಿ ಹೊಲಕ್ಕೆ. ಅವ್ವ, ಅಣ್ಣಂಗೆ ಹೆಣ್ಣು ನೋಡಕ್ಕೆ ಹೋಯ್ತಾ ಇದ್ದಮ್ಮ? ಹ್ಞೂ ಕಣ್ ಮಗ, ಹೋಗಿ ನೋಡ್ಕೊ ಬರುಮ ಅಂತ. ಚೆನ್ನಾಗಿದ್ದಂತೆ ಹೆಣ್ಣು. ಏನಂತ ಹೆಸರೇನಾದ್ರು ಗೊತ್ತಾ? ಅಲ್ಲೋದ್ರ ತಾನೇ ಗೊತ್ತಾಗೋದು. ಯಾಕೆ ನಿನಗೆ? ಸುಮ್ ಕೂತ್ಕೋ. ಸುಮ್ ಕೇಳ್ದಿ ಹೆಂಗೆ ಬಂದಳು, ನಮ್ಮ ಅತ್ತಿಗೆ ಹೆಸರೇನು ಏನು ಎತ್ತ ಅಂತ. ಅದೆಲ್ಲ ಹಂಗೆ ವಿಚಾರಿಸ್ಕೋಬಾರ್ದು, ಸುಮ್ಮನೆ ಇರು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತೆ ನಮಗೂ. ನನಗೂ ಚೆನ್ನಾಗಿ ಗೊತ್ತಿಲ್ಲ. ನಿಮ್ಮ ಅಪ್ಪಂಗೆ ಅನ್ನ ಬಂಡೂರು ಹುಡುಗಿ ಊರು. ಹೋಗಿ ನೋಡ್ಕೊ ಬರುಮ ಹೇಳೋರೆ ಅಂತ. ಇನ್ನೂ ಹೋಗಿ ನೋಡ್ನಿಲ್ಲ, ಏನಿಲ್ಲ, ಹೆಂಗಿದ್ದಾಳೋ ಏನೋ ಗೊತ್ತಿಲ್ಲ. ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೋದು, ಕೂತ್ಕೋ. ಸರಿ ಅವ, ಆಯಿತು. ಲೋ ಸಿದ್ಧ, ಇದ್ಯಾಕ್ಲ ಕೂತ್ಬಿಟ್ಟಿದೀಯ? ಇನ್ನೊಂದು ಅಷ್ಟು ದೂರ ಅದೇ, ಹೊಡೆದ್ಬಿಟ್ಟು ಕೂತ್ಕೊತಾನೆ. ಅಯ್ಯೋ ಬಾಣ ಹೊಡಿತೀನಿ. ನನಗೂ ಸಾಕಾಯಿತು, ಅದಕ್ಕೆ ಹೆಂಗೆ ಕೂತ್ಕೊಂಡಿ ಕಣ ಕೆಳಕ್ಕೆ. ಎಲ್ಲ ಊಟ ಟೈಮ್ ಆಗದೆ, ಬರೀ ಕೈ ಬೀಸ್ಕೊ ಬಂದಿದೆಯಲ್ಲಪ್ಪ ಮರೆಯ. ಎವಟೆ ಬಂದವನಿ, ನಾನು ಎಂಟ್ರು ತಂದಳಂತೆ. ನೀವು ಒಬ್ಬನೇ ಇದೆಯಾ? ಹೆಂಗಸ್ರುಗಳೆಲ್ಲ ಎತ್ತಗೋದ್ರು ನೋಡು. ಆ ಕಡೆ ಯಾರು ಕಳ್ಳನೆ ಕೇಳ್ತಾ ಇಲ್ಲ, ಎತ್ತಗೋದ್ರು. ಏನಪ್ಪ, ಯಾರು ಇಲ್ಲ ಅಂದರೆ ಹಿಂಗ ಮಾಡೋದು ನೀವುಗಳು? ಇಷ್ಟೊತ್ಕೊಂಡು ಕೇಳ್ತಿದ್ರು ಕಣ. ಈಗ ಕಡೆಗೆಲ್ಲ ಹೋಗೋರೆ, ಊಟ ಟೈಮ್ ಆಯ್ತಲ್ಲ, ಅದಕ್ಕೆ ಸುಧಾರ್ಸ್ಕಕ್ಕೆ ಹೋಗೋರೆ. ಸುಮ್ಮೀರಪ್ಪ, ಈಗ ಹೋಗಿದ್ದು ಅಂತ ಅಂತೀಯೇ, ಅದೇನು ನಿಜವೋ ಸುಳ್ಳೋ ಗೊತ್ತಿಲ್ಲ. ಯಾರು ಒಬ್ರು ಇಲ್ಲ ಅಂತಂದ್ರೆ ನಿಮ್ಮನ್ನು ನಂಬು ಹೋಗಿರ್ತೀನಿ ಮಾಡ್ತೀರಿ ಅಂತ. ನೀವು ಹಿಂಗೆ ಮಾಡಿದ್ರೆ ಹೆಂಗಪ್ಪ? ಎದೋಳು ಬಿರ್ಬಿರ್ನೆ ಇದು ಮಾಡು, ಹೊಡಿ, ಅದು ದನ ಹೊಡಿ. ಈಗ ಆಗೋದ್ಲ ಮರೆಯ. ನೀನು ಫಸ್ಟು ಊಟ ತಗೋಬಾ, ಆಮೇಲೆ ತಿನ್ಕೊಂಡು ಸುಧಾರ್ಸ್ಕೊಂಡು ಮಾಡ್ತೀನಿ. ಒಂದೇ ಸತಿಕ್ಕೆ ಎಲ್ಲ ಆಗುದ್ಲ. ಅಪ್ಪ ಬಾಯ್, ಏನ್ಲ ಮಗ, ಎಲ್ಲ ನಿಮ್ಮವ್ವ? ಅಲ್ಲೆಲ್ಲ ನೋಡ್ಕೊ ಬಂದ ಹೆಂಗಸ್ರು ಇದ್ರ? ಏನಪ್ಪ ಯಾರು ಇಲ್ಲ ಅಂತಂದ್ರೆ ಇದೇ ಮಾಡೋದು. ಅದೆಲ್ಲ ರುದ್ರ ಇಲ್ಲ.
ಅವನೆಲ್ಲೋದ್ನ ನಂಗೆ ಗೊತ್ತಿಲ್ಲ ಕಣಪ್ಪ. ಆದರೆ ಹಿಂಗಸ್ರೆಲ್ಲ ಇಲ್ಲಿ ಮರ್ತ್ ಕೇಳೋ ಕೂತವ್ರೆ ತಣ್ಣಗೆ, ಬಿಸಿಲು ಜಾಸ್ತಿ ಐತ್ಕಪ್ಪ, ಅದಕ್ಕೆ ಕೂತ್ಕೊಂಡ್ಮು ಅಂತ ಅಂದ್ಬಿಟ್ಟು ಹೊಟ್ಟೆಸಿ ಅಂತ ಅವ್ರು ಹೇಳಿ ಕಳ್ಸವ್ನಿ. ಈ ಹುಡ್ಗನ ಕೈಲಿ ಬುತ್ತಿ ಕಟ್ಕ ಬಿರ್ನೆ ಬರೋಕೆ ಹೇಳು ಅಂತ ಹೇಳೋನಿ. ಇನ್ನೇನು ಬತ್ತಾಳೆ ಅವ್ವನುವೆ. ಸುಧಾರ್ಸ್ಕರಿ ಬಿಡಪ್ಪ ಹೊಸಿವತ್ತು. ಏನು ಸುಧಾರ್ಸ್ಕೊಂಡಾರ ಏನೋ ಕಣಪ್ಪ, ನನಗಂತೂ ಕಾಣೆ. ನಾವು ಯಾರು ಇಲ್ಲ ಅಂದರೆ ಯಾರೊಬ್ರು ಏನು ಕೆಲಸನೂ ಮಾಡಲ್ರು. ಓ ಅಣ್ಣ ನಿಂಗಯ್ಯ, ನೀನು ಇದಕ್ಕೆ ಬರೋಕೆ ಬೇಜಾರ್ಕಪ್ಪ ನಮಗೆ. ನಿನ್ನ ನೆಟ್ಟಿಗೆ ಇದು ಮಾಡೋದಿಲ್ಲ, ಏನು ಒಂಥರ ಮಾತಾಡ್ತೀಯ. ಸುಮ್ಮನಿರಪ್ಪ, ಇವಾಗ ತಾನೇ ಕೂತಿದ್ದು ನಾವು. ಹ್ಞೂ ನಾನೇನು ಹಂಗಂತ ಇದು ಮಾಡ್ತಾ ಇಲ್ಲಕ್ಕಪ್ಪ. ಆಯಿತು ಕೂತ್ಕರಿ, ನಮ್ಮ ಅಟ್ಟಿಯೊಳು ಬತ್ತಾಳೆ. ಇನ್ನೇನು ಹಿಟ್ಟು ಉಣ್ಕೊಂಡು ಪುನಃ ಶುರು ಮಾಡೋರಂತೆ. ನಡಿಲ್ಲ ಮಗ, ಹತ್ತಾಗ ನಿಂತ್ಕಮ್ಮ. ನೀನು ಯಾಕೆ ಸಿದ್ಧ ಕೆಳಗೆ ಕೂತಿದ್ದೀಯ ಈ ಬಿಸಿಲಲ್ಲಿ? ಹತ್ತಾಗ ಬಾ, ಇಲ್ಲಿ ನೆಳ್ಳಲ್ಲಿ ಕೂತ್ಕಮ್ಮ ಹೊಸಿ ಹೊತ್ತು. ಹ್ಞೂ ನಡಿ ಬರ್ತೀನಿ ಇಂಚರಿನೇ. ಸರಿಕಪ್ಪ ಆಯಿತು, ಬಾ ಆ ಕಡೆಗೆ ಹೋಮ. ಅಪ್ಪ ಹುಡುಗಿ ಚೆನ್ನಾಗಿದ್ದಾಳಂತ ಅವ್ವ ಹೇಳ್ದಾನಂತವು. ನಡಿಯ ಬೊಡ್ಡೈದ್ನೆ, ನಡಿ. ನೋಡ್ಕೊ ಬಂದ್ಮೇಲೆ ತಾನೇ ಗೊತ್ತಾಗೋದು ಹುಡುಗಿ ಹೆಂಗಿದ್ದಾಳು ಅಂತ. ಆಸೆ ನೋಡು ಆಸೆಯ. ನಡಿ, ಸುಮ್ ಕೇಳ್ತಿಕಪ್ಪ ಹೆಂಗಿದ್ದಾಳು ಏನು ಅಂತ. ನಡಿಯೋ, ನಡಿ ನಡಿ, ಹೋಗಿ ನೋಡ್ಕೊ ಬರುಮ್ಮ. ಆಮೇಲೆ ಚೆನ್ನಾಗಿದ್ದಾಳೋ ಇಲ್ವೋ ಅಂತ ನೀನೇ ಹೇಳುವಂತೆ. ಈ ಕತೆ ಇವತ್ತು ಇಲ್ಲಿಗೆ ಮುಗಿಸ್ತಾವನಿ ಕಣಪ್ಪ. ಯಾಕಂದರೆ ಇವತ್ತು ಇದು ಫಸ್ಟ್ ಪರಿಚಯದ ಅಷ್ಟೇ ಆಗಿರುತ್ತೆ. ನಾಳೆಯಿಂದ ಇದೇ ಕತೆದು ಎರಡೆರಡು ವಿಡಿಯೋ ಹಾಕ್ತೀನಿ. ಅಂದರೆ ಬೆಳಗ್ಗೆ ಒಂದು, ಸಂಜೆ ಒಂದು ಹಾಕ್ತೀನಿ. ಈ ಕತೆ ಹೆಸರು ಬಂದು ಒಡೆದ ಗೂಡು ಅಂತ ಹೇಳ್ಬಿಟ್ಟು. ಈ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಕಮೆಂಟು ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಖುಷಿ ಆಯ್ತೈತೆ ನನಗೆ 500 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮ್ಗೆಲ್ಲರಿಗೂ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಡೈಲಿ ಎರಡೆರಡು ವಿಡಿಯೋ ಹಾಕ್ಕೊಂಡು ಹೋಗ್ತೀನಿ. ಈ ಒಡೆದ ಗೂಡನ್ನು ನೋಡಿ ತುಂಬ ಚೆನ್ನಾಗೈತೆ ಕತೆ. ಇದು ಎಷ್ಟು ಎಪಿಸೋಡ್ಗಳಾಯ್ತವೋ ಗೊತ್ತಿಲ್ಲ. ತುಂಬ ತುಂಬ ಚೆನ್ನಾಗೈತೆ ಒಟ್ಟಿನಲ್ಲಿ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟೇ ಮಾಡೋದಿಲ್ಲ ಯಾರು ಕತೆ ಹೆಂಗೈತೆ ಅಂತ. ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇವಾಗ ನಾನು ಹೋಗಿ ಬರ್ತೀನಿ. ಬಾಯ್.